ಸರ್ ಪದ್ಮಾಸನನ ಇನ್ನೂ ಕಾಲು ಮೇಲೆ ಹೆಂಗೆ ಹಾಕೋದು? ಅದುವಾ? ಸೊ ನಾನೊಂದು ಮೆಥಡ್ ಹೇಳಿಕೊಡ್ತೀನಿ, ಆ ಮೆಥಡ್ ಪ್ರಕಾರ ಮಾಡಬೇಕು. ಓಕೆನಾ? ಎಲ್ಲರೂ ಮಾಡಿ. ಓಕೆನಾ? ಫಸ್ಟ್ ಲೆಫ್ಟ್ ಲೆಗ್ನ ತೊಗೊಂಡು ರೈಟ್ ಲೆಗ್ ಮೇಲೆ ಇಟ್ಕೋಬೇಕು, ರೈಟ್ ಲೆಗ್ ಕೈ ಮೇಲೆ ಇಟ್ಕೋಬೇಕು. ಓಕೆನಾ? ಇದು ಹೀಗೆ ಇಟ್ಕೊಂಡು ಬ್ರೀತಿನ ಹ್ಯಾಲ್ ಮಾಡಿ ಸ್ಲೋಲಿ ಬ್ರೀತ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಹಣೆಯನ್ನು ನಿಧಾನಕ್ಕೆ ಟಚ್ ಮಾಡ್ತಾ ಬನ್ನಿ, ಎಷ್ಟಾಗುತ್ತೆ ಅಷ್ಟು ಮಾಡಿ. ಹಿಂಗೆ ಮಾಡಿದಾಗ ಏನಾಗುತ್ತೆ, ಇದು ನಿಮಗೆ ಪ್ರೆಸ್ ಆಗ್ತಾ ಬರುತ್ತೆ, ನೋಡಿ ಪ್ರೆಸ್ ಆಗ್ತಾ ಬರುತ್ತೆ. ಸೊ ಮುಂದೆ ಬಗ್ಬೇಕು, ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ಇದು ಎಕ್ಸೇಲ್ ಆಗುತ್ತೆ. ಇದನ್ನು 10 to 20 ಕೌಂಟ್ಸ್ ಪ್ರಾಕ್ಟೀಸ್ ಮಾಡಬೇಕು. ಅದಾದಮೇಲೆ ರೈಟ್ ಲೆಗ್ನ ಲೆಫ್ಟ್ ಲೆಗ್ ಕೈ ಮೇಲೆ ಇಟ್ಕೊಳ್ತೀವಿ. ಇಲ್ಲೂ ಹಾಗೇನೆ ಬ್ರೀತಿನ ಹ್ಯಾಲ್ ಮಾಡ್ತೀವಿ, ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಇದಕ್ಕೆ ಉಸಿರು ಬಿಡ್ತಾ ಬರ್ತೀವಿ, ತಗೊಳ್ತಾ ಬರ್ತೀವಿ. ಇದನ್ನು ಕೂಡ 10 to 20 ಕೌಂಟ್ಸ್ ಮಾಡ್ತಾ ಬರಬೇಕು. ನೋಡಿ, ನಾವು ಹಿಂಗೆ ಪುಷ್ ಮಾಡಿದಾಗ ಇದು ಸಡನ್ ಹೀಗೆ ಪ್ರೆಸ್ ಮಾಡಿದಾಗ ನಿಧಾನಕ್ಕೆ ಪುಷ್ ಆಗ್ತಾ ಬರುತ್ತೆ. ಓಕೆನಾ? ನೀವೇನು ಮಾಡಬೇಕು, ಇದು ಕಾಲನ್ನ ತೈ ಮೇಲೆ ಇಟ್ಟ ಮೇಲೆ ನಿಧಾನಕ್ಕೆ ಬೆಂಡ್ ಫಾರ್ವರ್ಡ್ ಮಾಡ್ತಾರೆ. ನಿಮ್ಗೆ ಇಷ್ಟೇ ಮಾಡಿ, ಪ್ರಾಕ್ಟೀಸ್ ಎಷ್ಟಾಗುತ್ತೆ ಅಷ್ಟೇ ಮಾಡಿ. ನೋಡಿ, ಪದ್ಮಾಸನ ಯಾರಿಗೆ ಕರೆಕ್ಟಾಗಿ ಬರಲ್ವೋ ಅವರಿಗೂ ಕೂಡ ಈ ಆಸನ ಇದ್ರ ಮುಖಾಂತರ ಮಾಡ್ಬೋದು. ಈ ಮೆಥಡ್ ಮುಖಾಂತರ ಈಸಿಯಾಗಿ ಮಾಡ್ಬೋದು. ಯಾರಿಗೆ ಪದ್ಮಾಸನ ಕರೆಕ್ಟಾಗಿ ಬರಲ್ವೋ ಅವರಿಗೂ ಕೂಡ ಮಾಡ್ಬೋದು. ಅರ್ಥ ಆಯ್ತಲ್ಲ? ಫಸ್ಟು ನಿಮ್ಮ ಲೆಫ್ಟ್ ಲೆಗ್ನ ರೈಟ್ ಲೆಗ್ ತೈ ಮೇಲೆ ಇಟ್ಕೊಳ್ಳಂಗೆ. ಇವಾಗ ಏನು ಮಾಡಿ, ಎರಡು ಕೈನ ಮೇಲೆ ಎತ್ಕೋಬೇಕು. ಬ್ರೀತ್ ಇನ್ ಹ್ಯಾಲ್, ಉಸಿರು ಬಿಡ್ತಾ ಬನ್ನಿ. ಬ್ರೀತ್ ಎಕ್ಸೇಲ್ ಬೆಂಡ್ ಫಾರ್ವರ್ಡ್. ಹಣೆಯನ್ನು ಮೊಣಕಾಲಿಗೆ ಮುಡಿಸ್ಕೋಬೇಕು. ಇದರಲ್ಲಿ ಬ್ರೀತ್ ಇನ್ ಹ್ಯಾಲ್ ಆ್ಯಂಡ್ ಎಕ್ಸೇಲ್ ಮಾಡ್ತಾ ಬನ್ನಿ. 20 ಕೌಂಟ್ಸ್ ಮಾಡ್ತಾ ಬರಬೇಕು. ನಿಧಾನಕ್ಕೆ ರಿಲ್ಯಾಕ್ಸ್. ನೆಕ್ಸ್ಟ್ ರೈಟ್ ಲೆಗ್ನ ಎತ್ತಿ ಲೆಫ್ಟ್ ಕೈ ಮೇಲೆ ಇಟ್ಕೊಳ್ತೀವಿ. ಬ್ರೀತ್ ಇನ್ಹ್ಯಾಲ್ ಮಾಡಿ ನಿಧಾನಕ್ಕೆ ಎಕ್ಸೇಲ್ ಮಾಡ್ತಾ ಬರೋಣ. ಉಸಿರು ಬಿಡ್ತಾ ಬರ್ತೀವಿ, ತಗೊಳ್ತಾ ಬರ್ತೀವಿ. ಇಲ್ಲಿ 10 to 20 ಕೌಂಟ್ಸು ಪ್ರಾಕ್ಟೀಸ್ ಮಾಡ್ತಾ ಬರಬೇಕು. ಸೊ ಹೀಗೆ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ನಿಮಗೆ ಪದ್ಮಾಸನ ಈಸಿಯಾಗಿ ಮಾಡ್ಬೋದು. ರಿಲ್ಯಾಕ್ಸ್ ತಗೊಳ್ಳಿ. ಇವಾಗ ಮಾಡಿ ಪದ್ಮಾಸನ. ಫಸ್ಟ್ ರೈಟ್ ಲೆಗ್ಗು, ನೆಕ್ಸ್ಟು ಲೆಫ್ಟ್ ಲೆಗ್ಗು. ಇವಾಗ ಬಂತಲ್ಲ ಕ್ಲೀನಾಗಿ? ಓಕೆ. ಈ ಪ್ರಾಕ್ಟೀಸ್ ಮೆಥಡ್ನ ಮೂಲಕ ನಾವು ಈ ಪದ್ಮಾಸನವನ್ನು ಕ್ಲೀನಾಗಿ ಮಾಡ್ಬೋದು. ಅಂದರೆ ಕರೆಕ್ಟಾಗಿ ತೈ ಮೇಲೆ ಕರೆಕ್ಟಾಗಿ ಕೂರಿಸ್ಕೋಬೋದು. ಸೊ ಇದನ್ನು ಪ್ರಾಕ್ಟೀಸ್ ಮಾಡಿ ಆಗುತ್ತೆ.